ನಮಸ್ಕಾರ. ಇಂದಿನ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ರೀತಿ ದೇವತಾಶಾಸ್ತ್ರದ ಪತ್ತೇದಾರಿ ಕೆಲ್ಸ ಮಾಡ್ಲಿದ್ದೇವೆ. ಪತ್ತೇದಾರಿ ಕೆಲ್ಸ ಚೆನ್ನಾಗಿದೆ. ಹೌದು, ನಮ್ಮ ಮುಂದಿರೋದು ಒಂದು ದೊಡ್ಡ ರಹಸ್ಯ. ಶಿಲುಬೆಯ ರಕ್ತ ಅಂದ್ರೆ ಕ್ರಿಸ್ತನ ತ್ಯಾಗ ಬಿದ್ದು ಹೋದ ದೇವದೂತರಿಗೂ ಅನ್ವಯವಾಗಬಹುದೇ? ಓಕೆ. ಒಂದು ವೇಳೆ ಇದೊಂದು ಕಾಲ್ಪನಿಕ ಪ್ರಶ್ನೆ ಅಷ್ಟೇ, ಸೈತಾನನ ಗುಂಪು ಪಶ್ಚಾತ್ತಾಪ ಪಟ್ಟಿದ್ದರೆ ಅವರಿಗೂ ಕ್ಷಮೆ ಸಿಗುತ್ತಿತ್ತೆ? ಇದು ಬಹಳ ಆಳವಾದ ಪ್ರಶ್ನೆ. ಈ ರಹಸ್ಯವನ್ನ ಭೇದಿಸಲು ನಮ್ಮ ಕೈಯಲ್ಲಿ ಕೆಲವು ದೇವತಾಶಾಸ್ತ್ರದ ಬರಹಗಳಿವೆ. ಈ ಸುಳುವುಗಳನ್ನ ಬಳಸಿ ವಿಮೋಚನೆಯ ಯೋಜನೆ ಯಾಕೆ ಹೀಗೆಯೇ ಇರಬೇಕಿತ್ತು ಅಂತ ಕಂಡುಹಿಡಿಯೋಣ. ಇದು ಕೇವಲ ಒಂದು ಹೌದು ಅಥವಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಇದು ಸೃಷ್ಟಿಯ ವಿನ್ಯಾಸ ಮತ್ತು ದೇವರ ಉದ್ದೇಶದ ಆಳಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಹಾಗಾದ್ರೆ ನಮ್ಮ ತನಿಖೆಯನ್ನ ಶುರು ಮಾಡೋಣ. ಖಂಡಿತ. ಆದರೆ ಈ ತನಿಖೆಯನ್ನ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಆಧಾರಗಳು ಒಂದು ಪ್ರಮುಖವಾದ ಒಂದು ಚೌಕಟ್ಟನ್ನ ಸ್ಥಾಪಿಸ್ತವೆ. ಅದನ್ನ ಒಪ್ಕೊಂಡು ಮುಂದೆ ಹೋಗ್ಬೇಕು. ಓಕೆ, ಅದೇನು? ಅದೇನಂದ್ರೆ, ಸೈತಾನನ ಗುಂಪು ಪಶ್ಚಾತ್ತಾಪ ಪಡುವುದಿಲ್ಲ. ಅವರ ಇಚ್ಛೆ, ಅವರ ಆಯ್ಕೆ ಈಗಾಗಲೇ ಸಂಪೂರ್ಣವಾಗಿ ಗಟ್ಟಿಯಾಡಿದೆ. ಅದನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಇದು ನಮ್ಮ ತನಿಖೆಯ ಮೊದಲ ಮತ್ತು ಅಚಲವಾದ ನಿಯಮ. ಒಂದು ನಿಮಿಷ, ಇಲ್ಲೇ ನನ್ನ ಮೊದಲ ಪ್ರಶ್ನೆ ಶುರುವಾಗತ್ತೆ. ಸರಿ, ಆ ಚೌಕಟ್ಟನ್ನ ಒಪ್ಕೊಳ್ಳೋಣ. ಆದ್ರೆ ಅವರ ಇಚ್ಛೆ ಸ್ಥಿರವಾಗಿದೆ ಅನ್ನೋದು ಒಂದ್ ರೀತಿ ಚರ್ಚೆಯನ್ನ ಶುರುವಲ್ಲೇ ಮುಗಿಸ್ದ ಹಾಗೆ ಆಗಲ್ವಾ? ಆಧಾರಗಳು ಈ ಸ್ಥಿರೀಕರಣಕ್ಕೆ, ಅಂದ್ರೆ ಅವರ ಇಚ್ಛೆ ಯಾಕೆ ಅಷ್ಟು ಬದಲಾಯಿಸಲಾಗದಷ್ಟು ಗಟ್ಟಿಯಾಯಿತು ಅಂತ ಏನಾದ್ರೂ ಕಾರಣ ಕೊಡ್ತಾವಾ? ಅದೊಂದು ಅತ್ಯುತ್ತಮ ಪ್ರಶ್ನೆ. ಆಧಾರಗಳು ಸೂಚಿಸುವುದೇನೆಂದ್ರೆ, ದೇವದೂತರು ಸಮಯ ಮತ್ತು ಜಾಗದ ಮಿತಿಯಿಲ್ಲದ ಜೀವಿಗಳು. ಮನುಷ್ಯರ ಹಾಗಲ್ಲ. ಹೌದು. ಮನುಷ್ಯರಂತೆ ಅವರಿಗೆ ಪದೇ ಪದೇ ಅವಕಾಶಗಳು, ಎರಡನೇ ಯೋಚನೆಗಳು ಇವೆಲ್ಲ ಇರೋದಿಲ್ಲ. ಅವರ ತಿಳುವಳಿಕೆ ಮತ್ತು ಜ್ಞಾನ ಮನುಷ್ಯರಿಗಿಂತ ಎಷ್ಟೋ ಪಾಲು ಹೆಚ್ಚು. ಹಾಗಾಗಿ ದೇವರನ್ನ ನೇರವಾಗಿ ತಿಳಿದುಕೊಂಡೇ ಅವರು ತಿರಸ್ಕರಿಸಿದಾಗ ಆ ಆಯ್ಕೆಯು ಅಂತಿಮ ಮತ್ತು ಬದಲಾಯಿಸಲಾಗದದ್ದು. ಅದೊಂದು ಆಕ್ಚುಲಿ ಒಂದು ರಾಸಾಯನಿಕ ಕ್ರಿಯೆಯಂತೆ. ಒಮ್ಮೆ ಸಂಭವಿಸಿದ್ರೆ ಅದನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ. ಅವರ ಇಚ್ಛೆ ಆ ಮಟ್ಟಿಗೆ ಲಾಕ್ ಆಗಿದೆ. ಓಕೆ, ಹಾಗಾದ್ರೆ ಅವರ ಆಯ್ಕೆಯು ಸಂಪೂರ್ಣ ಜ್ಞಾನದಿಂದ ಕೂಡಿದ್ರಿಂದ ಅದು ಅಂತಿಮವಾಯಿತು. ಸರಿ, ಈ ನಿಯಮದ ಚೌಕಟ್ಟಿನೊಳಗೆ ನಮ್ಮ ಆಧಾರಗಳಲ್ಲಿ ಎರಡು ಮುಖ್ಯವಾದಗಳಿವೆ. ಮೊದಲನೆಯದು, ಹೌದು, ಒಂದ್ ವೇಳೆ ಅವರು ಪಶ್ಚಾತ್ತಾಪ ಪಟ್ಟಿದ್ರೆ ಶಿಲುಬೆಯ ರಕ್ತವು ಅವರಿಗೂ ಅನ್ವಯವಾಗಬಹುದಿತ್ತು ಅಂತ ಹೇಳುತ್ತೆ. ಇದು ಕೇಳಲಿಕ್ಕೆ ಆಶ್ಚರ್ಯಕರವಾಗಿದೆ. ಇದರ ಹಿಂದಿನ ತರ್ಕವಾದರೂ ಏನು? ಈ ವಾದ ಇದೆಯಲ್ಲ, ಇದು ದೇವರ ಸ್ವಭಾವದ ಮೇಲೆ ಕೇಂದ್ರೀಕರಿಸುತ್ತೆ. ಇದರ ಪ್ರಕಾರ ದೇವರ ಪ್ರೀತಿ ಮತ್ತು ಕ್ಷಮೆಗೆ ಯಾವುದೇ ಮಿತಿಯಿಲ್ಲ. ಅದು ಸಾರ್ವತ್ರಿಕ, ಎಲ್ಲರಿಗೂ ಅನ್ವಯವಾಗಿತ್ತೆ ಅಂತ. ಹೌದು. ಪಶ್ಚಾತ್ತಾಪ ಪಡುವ ಯಾವುದೇ ಸೃಷ್ಟಿಯನ್ನ ದೇವರು ಕ್ಷಮಿಸ್ತಾರೆ. ಹಾಗಾಗಿ ಇಲ್ಲಿ ಸಮಸ್ಯೆ ಇರೋದು ದೇವರ ಕ್ಷಮೆಯ ಸಾಮರ್ಥ್ಯದಲ್ಲ, ಬದಲಾಗಿ ಆ ದೇವದೂತರ ಪಶ್ಚಾತ್ತಾಪ ಪಡದ ಸ್ಥಿತಿಯಲ್ಲಿದೆ. ರಕ್ತದ ಮಹತ್ವ ಅನ್ನೋದು ಅದು ಸಾಬೀತುಪಡಿಸೋ ಪ್ರೀತಿಯಲ್ಲಿದೆ. ಆ ಪ್ರೀತಿ ಕೇವಲ ಮನುಷ್ಯರಿಗೆ ಸೀಮಿತವಲ್ಲ, ಅದು ದೇವರ ಎಲ್ಲಾ ಜೀವಿಗಳಿಗೂ ಅನ್ವಯಿಸುತ್ತೆ. ಆದ್ರೆ ಕೆಲವರು ಹೀಗೆ ವಾದಿಸಬಹುದು, ದೇವರ ಪ್ರೀತಿ ಅಷ್ಟೊಂದು ಸಾರ್ವತ್ರಿಕವಾಗಿದ್ರೆ ಅವರು ಯಾಕೆ ದೇವದೂತರ ಇಚ್ಛೆಯನ್ನ ಬದಲಾಯಿಸಲು ಏನಾದ್ರೂ ಮಾಡ್ಲಿಲ್ಲ, ಅಥವಾ ಅವರ ಇಚ್ಛೆ ಅಷ್ಟು ಕಠಿಣವಾಗಿ ಸ್ಥಿರವಾಗಲು ಯಾಕೆ ಬಿಟ್ರು? ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಪ್ರೀತಿಯು ನಿಜವಾಗಬೇಕಾದ್ರೆ ಸ್ವತಂತ್ರ ಇಚ್ಛೆ ಇರಲೇಬೇಕು ಅಲ್ವಾ? ಸರಿ. ಬಲವಂತವಾಗಿ ಪ್ರೀತಿಸುವಂತೆ ಮಾಡೋದು ಪ್ರೀತಿಯಲ್ಲ, ಅದು ನಿಯಂತ್ರಣ. ದೇವರು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರು. ಆ ಸ್ವಾತಂತ್ರ್ಯವನ್ನು ಬಳಸಿ ಅವರು ಮಾಡಿದ ಆಯ್ಕೆಯನ್ನ ಗೌರವಿಸೋದು ಕೂಡ ದೇವರ ನ್ಯಾಯದ ಒಂದು ಭಾಗ. ಓಕೆ. ಹಾಗಾಗಿ ಆ ಕಾಲ್ಪನಿಕ ಸನ್ನಿವೇಶದಲ್ಲಿ ಅವರು ಪಶ್ಚಾತ್ತಾಪ ಪಟ್ಟಿದ್ರೆ ದೇವರ ಪ್ರೀತಿಯ ಸ್ವಭಾವದಂತೆ ಕ್ಷಮೆ ಸಿಕ್ತಿತ್ತು. ಆದರೆ ವಾಸ್ತವದಲ್ಲಿ ಅವರು ಆ ಸ್ಥಿತಿಯಲ್ಲಿಲ್ಲ. ದೇವರ ಪ್ರೀತಿಯ ಬಾಗಿಲು ತೆರೆದಿದೆ, ಆದರೆ ಅವರು ಆ ಕಡೆ ತಿರುಗಿಯೂ ನೋಡಲ್ಲ. ಅರ್ಥವಾಯಿತು. ಹಾಗಾದ್ರೆ ಇದು ದೇವರ ಸಾಮರ್ಥ್ಯದ ಪ್ರಶ್ನೆಯಲ್ಲ, ಬದಲಾಗಿ ಅವರ ಬದಲಾಯಿಸಲಾಗದ ಆಯ್ಕೆಯ ಪ್ರಶ್ನೆ. ಇದು ಒಂದು ದೃಷ್ಟಿಕೋನ. ಹಾಗಾದ್ರೆ ಇದಕ್ಕೆ ತದ್ವಿರುದ್ಧವಾದ ಎರಡನೇ ದೃಷ್ಟಿಕೋನ, ಇಲ್ಲ, ಶಿಲುಬೆಯ ರಕ್ತವು ಅವರಿಗಾಗಿ ಇರಲೇ ಇಲ್ಲ, ಅದು ಅನ್ವಯವಾಗಲು ಸಾಧ್ಯವೇ ಇರಲಿಲ್ಲ ಅಂತ ಹೇಳುತ್ತೆ. ಇದರ ಸಮರ್ಥನೆ ಏನು? ಇದರ ತರ್ಕ ಹೇಗೆ ಭಿನ್ನವಾಗಿದೆ? ಈ ವಾದವು ವಿಮೋಚನಾ ಯೋಜನೆಯ ನಿಖರತೆ ಮತ್ತು ನಿರ್ದಿಷ್ಟತೆಯ ಮೇಲೆ ನಿಂತಿದೆ. ಆಧಾರಗಳ ಪ್ರಕಾರ ಎರಡನೇ ವ್ಯಕ್ತಿ ದೇವರಾದವರು ಆಡಮಾಗಿ ಬಂದದ್ದು. ಮೊದಲ ಆಡಂ ಮತ್ತು ಅವನ ಸಂತತಿಗಾಗಿ ಪ್ರಾಯಶ್ಚಿತ್ತ ಮಾಡಲು. ಬಹಳ ಸ್ಪಷ್ಟವಾಗಿದೆ.
ಒಂದು ನಿಮಿಷ. ಈ ಮೊದಲ ಆಡಮ್ ಮತ್ತು ಕೊನೆಯ ಆಡಮ್ ಅನ್ನೋ ಹೋಲಿಕೆ ಬಹಳ ಮುಖ್ಯ ಅನ್ಸುತ್ತೆ. ನಮ್ಮ ಕೇಳುಗರಿಗಾಗಿ ಇದರ ಹಿಂದಿನ ದೇವತಾಶಾಸ್ತ್ರದ ತರ್ಕವನ್ನ ಸ್ವಲ್ಪ ವಿವರಿಸಬಹುದಾ? ಯಾಕೆ ಒಬ್ಬರ ರಕ್ತ ಇನ್ನೊಬ್ಬರ ಪಾಪಕ್ಕೆ ಪರಿಹಾರ ಆಗುತ್ತೆ? ಖಂಡಿತ. ಇದು ಬಹಳ ಮುಖ್ಯವಾದ ಪರಿಕಲ್ಪನೆ. ದೇವತಾಶಾಸ್ತ್ರದ ಪ್ರಕಾರ ಮೊದಲ ಆಡಮ್ ಮನುಕುಲದ ಪ್ರತಿನಿಧಿಯಾಗಿ ಪಾಪ ಮಾಡಿದ. ಅವನ ಒಂದು ಕ್ರಿಯೆಯಿಂದ ಇಡೀ ಮನುಕುಲವು ಪಾಪ ಮತ್ತು ಸಾವಿನ ಸ್ಥಿತಿಗೆ ಇಳಿಯಿತು. ಸರಿ. ಹಾಗೇ ಈ ಸಮಸ್ಯೆಯನ್ನ ಪರಿಹರಿಸಲು ಇನ್ನೊಬ್ಬ ಪ್ರತಿನಿಧಿ ಬೇಕಿತ್ತು. ಅವನೇ ಕೊನೆಯ ಆಡಮ್, ಅಂದರೆ ಕ್ರಿಸ್ತ. ಅವನು ಮನುಕುಲದ ಹೊಸ ಪ್ರತಿನಿಧಿಯಾಗಿ ಪರಿಪೂರ್ಣ ಜೀವನ ನಡೆಸಿ ಶಿಲುಬೆಯ ಮೇಲೆ ಮರಣವನ್ನು ಒಪ್ಪಿಕೊಂಡ. ಅವನ ಒಂದು ಕ್ರಿಯೆಯಿಂದ ನಂಬುವರಿಗೆಲ್ಲ ಕ್ಷಮೆ ಮತ್ತು ಹೊಸ ಜೀವನ ಸಿಗುತ್ತೆ. ಇದು ಒಬ್ಬರಿಂದ ಬಂದ ನಷ್ಟ, ಇನ್ನೊಬ್ಬರಿಂದ ಬಂದ ಲಾಭ ಅನ್ನೋ ತತ್ವ. ಹಾಗಾದ್ರೆ ಇದು ಒಂದು ನಿರ್ದಿಷ್ಟ ಬೀಗಕ್ಕೆ ಸರಿಯಾದ ಕೀಲಿಯನ್ನ ಬಳಸಿದ ಹಾಗೆ. ಮನುಷ್ಯನ ಸಮಸ್ಯೆಗೆ ಮನುಷ್ಯನೇ ಪರಿಹಾರವಾಗಬೇಕಿತ್ತು. ದೇವದೂತರ ಕೀಲಿ ಈ ಬೀಗಕ್ಕೆ ಸರಿ ಹೊಂದುದಿಲ್ಲ. ನಿಖರವಾಗಿ ಅದನ್ನೇ ಈ ಎರಡನೇ ವಾದ ಹೇಳೋದು. ಒಂದು ವೇಳೆ ದೇವದೂತರಿಗಾಗಿ ಪ್ರಾಯಶ್ಚಿತ್ತ ಮಾಡೋದೇ ಉದ್ದೇಶವಾಗಿದ್ರೆ ಅವರು ದೇವದೂತರ ರೂಪದಲ್ಲಿ ಬರ್ತಿದ್ರು, ಮನುಷ್ಯನ ರೂಪದಲ್ಲಲ್ಲ. ಸರಿ. ಈ ದೃಷ್ಟಿಕೋನದಲ್ಲಿ ಶಿಲುವೆಯು ಪತನಗೊಂಡ ದೇವದೂತರಿಗೆ ಮತ್ತೊಂದು ಅವಕಾಶವಲ್ಲ. ಬದಲಾಗಿ ಅದು ಅವರ ಪಾಪವನ್ನ ಜಗತ್ತಿನ ಮುಂದೆ ಸಂಪೂರ್ಣವಾಗಿ ಬಯಲುಗೊಳಿಸಿ ಅವರ ಮೇಲಿನ ನ್ಯಾಯ ತೀರ್ಪನ್ನ ಖಚಿತಪಡಿಸುವ ಒಂದು ಸಾಧನವಷ್ಟೇ. ಓಕೆ. ಕೊನೆಯ ಆಡಮ್ನ ರಕ್ತವು ಮೊದಲ ಆಡಮ್ನ ಪಾಪಕ್ಕೆ ಮಾತ್ರ ಮೀಸಲಾಗಿದೆ. ಇಲ್ಲಿಂದಲೇ ನಮ್ಮ ತನಿಖೆ ಇನ್ನಷ್ಟು ಆಳವಾಗುತ್ತೆ. ಯಾಕಂದ್ರೆ ಆಧಾರಗಳಲ್ಲಿ ಒಂದು ಅಚ್ಚರಿಯ ಸುಳಿವು ಸಿಗುತ್ತೆ. ಶಿಲುವೆಯು ಪತನಗೊಂಡ ದೇವದೂತರಿಗಾಗಿ ಅಲ್ಲದಿದ್ದರೂ ಅದು ಪತನಗೊಳ್ಳದ, ಅಂದ್ರೆ ದೇವರಿಗೆ ನಿಷ್ಠರಾಗಿ ಉಳಿದ ದೇವದೂತರ ಮೇಲೆ ಅಂಶ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗಿದೆ. ಹೌದು. ಇದು ಹೇಗೆ ಸಾಧ್ಯ? ಪಾಪ ಮಾಡದವರಿಗೆ ಶಿಲುವೆಯಿಂದಾಗುವ ಪ್ರಯೋಜನವಾದರೂ ಏನು? ಹೌದು. ಇದು ಈ ಇಡೀ ಚರ್ಚೆಯ ಅತ್ಯಂತ ಸೂಕ್ಷ್ಮ ಮತ್ತು ಅದ್ಭುತವಾದ ಭಾಗ. ಶಿಲುವೆಯು ಕೇವಲ ಪಾಪದ ಕ್ಷಮೆಗಾಗಿ ಮಾತ್ರವಲ್ಲ, ಅದು ಇಡೀ ಸೃಷ್ಟಿಯ ಮುಂದೆ ದೇವರ ಪ್ರೀತಿ ಮತ್ತು ನ್ಯಾಯದ ಅಂತಿಮ ಪ್ರದರ್ಶನ. ಪತನಗೊಳ್ಳದ ದೇವದೂತರ ಪಾಲಿಗೆ ಶಿಲುಬೆಯ ಘಟನೆಯನ್ನು ನೋಡೋದ್ರಿಂದ ಅವರ ಸ್ವತಂತ್ರ ಇಚ್ಛೆಯು ಪರಿಪೂರ್ಣಗೊಳ್ಳುತ್ತೆ. ಅಂದ್ರೆ ದೇವರ ಪ್ರೀತಿ ಎಷ್ಟೊಂದು ಆಳ ಮತ್ತು ಪಾಪದ ಪರಿಣಾಮ ಎಷ್ಟೊಂದು ಘೋರ ಅನ್ನೋದನ್ನ ಕಣ್ಣಾರೆ ಕಂಡ ನಂತರ ಭವಿಷ್ಯದಲ್ಲಿ ಅವರು ಪಾಪ ಮಾಡೋ ಸಾಧ್ಯತೆಯು ಸಂಪೂರ್ಣವಾಗಿ ಇಲ್ಲವಾಗುತ್ತೆ. ವಾವ್! ಒಂದ್ ನಿಮಿಷ. ಹಾಗಾದ್ರೆ ಶಿಲುಬೆ ಒಂದು ಕಲ್ಲಿನಲ್ಲಿ 2 ಹಕ್ಕಿ ಹೊಡೆದಾಗೆ? ಹೌದು, ಒಂದ್ ರೀತಿ ಹಾಗೇನೆ. ಮನುಷ್ಯರಿಗೆ ವಿಮೋಚನೆ ನೀಡುವುದರ ಜೊತೆಗೆ ನಿಷ್ಠಾವಂತ ದೇವದೂತರನ್ನು ಅವರ ನಿಷ್ಠೆಯಲ್ಲಿ ದೃಢೀಕರಿಸುತ್ತೆ ಅಥವಾ ಲಾಕ್ ಮಾಡುತ್ತೆ. ಒಂದೇ ಘಟನೆಗೆ 2 ಬೇರೆ ಬೇರೆ ಪರಿಣಾಮಗಳು. ಇದು ಅದ್ಭುತವಾದ ವಿನ್ಯಾಸ. ಆದ್ರೆ ಅವರ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡ ಹಾಗಾಗಲ್ವಾ? ಇಲ್ಲ, ಕಿತ್ಕೊಂಡ ಹಾಗಲ್ಲ, ಬದಲಾಗಿ ಪೂರ್ಣಗೊಳಿಸಿದ ಹಾಗೆ. ಅವರ ಸ್ವಾತಂತ್ರ್ಯವನ್ನು ಬಳಸಿ ಅವರು ಈಗಾಗಲೇ ದೇವರನ್ನ ಆಯ್ಕೆ ಮಾಡಿಕೊಂಡಿದ್ರು. ಸರಿ. ಶಿಲುಬೆಯು ಆ ಆಯ್ಕೆಯು ಎಷ್ಟು ಸರಿ ಮತ್ತು ಶ್ರೇಷ್ಠ ಅನ್ನೋದಕ್ಕೆ ಅಂತಿಮ ಸಾಕ್ಷ್ಯವನ್ನ ಒದಗಿಸುತ್ತೆ. ಅದನ್ನ ನೋಡಿದ ಮೇಲೆ ಬೇರೆ ಆಯ್ಕೆಯ ಕಡೆಗೆ ಯೋಚಿಸೋ ಪ್ರಶ್ನೆನೇ ಉದ್ಭವಿಸಲ್ಲ. ಅದು ಅವರ ಸ್ವಾತಂತ್ರ್ಯದ ಅತ್ಯುನ್ನತ ಅಭಿವ್ಯಕ್ತಿಯಾಗುತ್ತೆ. ಓಕೆ. ಆಧಾರಗಳಲ್ಲಿ ಇದಕ್ಕೆ ಪುರಾವೆಯಾಗಿ ಕೊಲೊಸ್ಸೆ 1:20 ಉಲ್ಲೇಖಿಸಲಾಗಿದೆ. ಅದರಲ್ಲಿ ಭೂಮಿಯಲ್ಲಿರುವವುಗಳನ್ನಾಗಲಿ ಆಕಾಶದಲ್ಲಿರುವವುಗಳನ್ನಾಗಲಿ ತನ್ನೊಂದಿಗೆ ಸಮಾಧಾನಪಡಿಸಿಕೊಳ್ಳಲು ಅಂತ ಹೇಳಲಾಗಿದೆ. ಇಲ್ಲಿ ಆಕಾಶದಲ್ಲಿರುವವುಗಳು ದೇವದೂತರ ಲೋಕದ ಈ ದೃಢೀಕರಣವನ್ನು ಸೂಚಿಸುತ್ತೆ. ಸರಿ, ಇದು ನಮ್ಮನ್ನು ಇಂದಿನ ತನಿಖೆಯ ಕೇಂದ್ರ ಪ್ರಶ್ನೆಗೆ ತರುತ್ತೆ. ಈ ಇಡೀ ವಿನ್ಯಾಸದಲ್ಲಿ ಈ ಬಹುಮುಖಿ ಪರಿಣಾಮಗಳನ್ನ ಸಾಧಿಸಲು ಎರಡನೆಯ ವ್ಯಕ್ತಿ ದೇವರಾದವರು ಯಾಕೆ ದೇವದೂತನಾಗಿ ಬರದೆ ಆಡಮ್ ಆಗಿ, ಅಂದ್ರೆ ಮನುಷ್ಯನಾಗಿ ಬರಬೇಕಾಯ್ತು? ನಮ್ಮ ಆಧಾರಗಳಲ್ಲಿ ಇದಕ್ಕೆ ಸ್ಪಷ್ಟವಾದ ಕಾರಣಗಳಿವೆಯಾ? ಹೌದು, ಆಧಾರಗಳು ಇದಕ್ಕೆ 3 ಸ್ಪಷ್ಟವಾದ ಮತ್ತು ತಾರ್ಕಿಕವಾದ ಕಾರಣಗಳನ್ನ ಮುಂದಿಡ್ತವೆ. ಇವು ಒಂದಕ್ಕೊಂದು ಹೆಣೆದುಕೊಂಡಿವೆ. ಮೊದಲನೆಯದಾಗಿ, ಅವರು ದೇವದೂತನಾಗಿ ಬಂದಿದ್ರೆ ಆಡಮ್ ಎದುರಿಸಿದ ದೈಹಿಕ ಮತ್ತು ಮಾನಸಿಕ ಪರೀಕ್ಷೆಗಳನ್ನ ಎದುರಿಸಲು ಸಾಧ್ಯವಾಗ್ತಿರಲಿಲ್ಲ. ಮನುಷ್ಯನಾಗಿ ಹಸಿವು, ನೋವು, ಆಯಾಸ ಮತ್ತು ಪ್ರಲೋಭನೆಗಳನ್ನ ಅನುಭವಿಸುವ ಮೂಲಕವೇ ಕಷ್ಟದ ಪರಿಸ್ಥಿತಿಯಲ್ಲೂ ದೇವರ ಆಜ್ಞೆಗಳನ್ನ ಪಾಲಿಸಬಹುದು ಅನ್ನೋ ಆದರ್ಶವನ್ನ ತೋರಿಸಲು ಸಾಧ್ಯವಾಯಿತು. ಅಂದ್ರೆ ಕೇವಲ ಸೈದ್ಧಾಂತಿಕವಾಗಿ ಅಲ್ಲ, ಪ್ರಾಯೋಗಿಕವಾಗಿ ಗೆದ್ದು ತೋರ್ಸಬೇಕಿತ್ತು. ದೇವದೂತನಾಗಿದ್ರೆ ಅದು ಒಂದು ಸಿಮ್ಯುಲೇಷನ್ ತರಹ ಆಗ್ತಿತ್ತು ಅಲ್ವಾ? ನಿಜವಾದ ನೆಲದ ಮೇಲಿನ ಪರೀಕ್ಷೆಯಾಗ್ತಿರ್ಲಿಲ್ಲ. ನಿಖರವಾಗಿ. ಎರಡನೆಯ ಕಾರಣ ಮೊದಲಿನದಕ್ಕೆ ನೇರವಾಗಿ ಸಂಬಂಧಿಸಿದೆ. ದೇವದೂತನಿಗೆ ಭೌತಿಕವಾಗಿ ಸಾಯಲು ಸಾಧ್ಯವಿಲ್ಲ. ಓ ರೈಟ್. ಹಾಗಾಗಿ ದೇವದೂತನಾಗಿ ಶಿಲುಬೆಯಲ್ಲಿ ಸಾಯಲು ಸಾಧ್ಯವಾಗ್ತಿರ್ಲಿಲ್ಲ.
ಸಾವಿಲ್ಲದಿದ್ದರೆ ರಕ್ತದ ಮೂಲಕ ಪ್ರಾಯಶ್ಚಿತ್ತವೂ ಇರ್ತಿರ್ಲಿಲ್ಲ. ಮತ್ತು ಪ್ರಾಯಶ್ಚಿತ್ತವಿಲ್ಲದೆ ನಾವು ಆಗ್ಲೇ ಚರ್ಚಿಸಿದ ಹಾಗೆ ಉತ್ತರಾಧಿಕಾರ ಅಂದ್ರೆ ಶೈತಾನನಿಂದ ಕಳೆದುಹೋದ ಅಧಿಕಾರವನ್ನು ಮನುಷ್ಯರು ಮರಳಿ ಪಡೆಯಲು ಸಾಧ್ಯವಾಗ್ತಿರ್ಲಿಲ್ಲ. ಒಂದನ್ನು ಪಾವತಿಸದೆ ಇನ್ನೊಂದನ್ನು ಪಡೆಯಲು ಆಗದು. ಹೌದು, ದೇವರ ಪ್ರೀತಿ ಮತ್ತು ನ್ಯಾಯ ಎರಡನ್ನೂ ಒಂದೇ ಕ್ರಿಯೆಯಲ್ಲಿ ಸಾಬೀತುಪಡಿಸಲು ಆ ಸಾವು ಅತ್ಯಗತ್ಯವಾಗಿತ್ತು. ಪ್ರೀತಿಯು ತ್ಯಾಗದಲ್ಲಿ ಮತ್ತು ನ್ಯಾಯವು ಶಿಕ್ಷೆಯಲ್ಲಿ ವ್ಯಕ್ತವಾಯಿತು. ದೇವದೂತನ ರೂಪದಲ್ಲಿ ಇದು ಸಾಧ್ಯವೇ ಇರಲಿಲ್ಲ. ಇದುವರೆಗೂ ನಾವು ನೋಡಿದ್ದು ಮನುಷ್ಯನಾಗಿ ಪರೀಕ್ಷೆಗಳನ್ನ ಎದುರಿಸ್ಬೇಕಿತ್ತು ಮತ್ತು ಮನುಷ್ಯನಾಗಿ ಸಾಯ್ಬೇಕಿತ್ತು. ಆದ್ರೆ ಮೂರನೇ ಕಾರಣ ಇನ್ನೂ ಹೆಚ್ಚು ನಾಟಕೀಯವಾಗಿದೆ ಅನ್ಸುತ್ತೆ. ಕೆಟ್ಟತನದ ನಿಜ ಸ್ವರೂಪವನ್ನು ಬಯಲು ಮಾಡೋದ್ರ ಬಗ್ಗೆ ಆಧಾರಗಳು ಏನ್ ಹೇಳ್ತವೆ? ಇದು ಬಹುಶಃ ಅತ್ಯಂತ ಆಳವಾದ ಕಾರಣ. ಅವರು ದೇವದೂತನಾಗಿದ್ರೆ, ಉದಾಹರಣೆಗೆ ಪ್ರಧಾನ ದೇವದೂತನಾದ ಮಿಕಾಯೇಲನಂತೆ ಬಂದಿದ್ರೆ, ಪತನಗೊಂಡ ದೇವದೂತರು ಅವರನ್ನು ಕೊಲ್ಲಲು ಸಾಧ್ಯವಾಗ್ತಿರ್ಲಿಲ್ಲ. ಯಾಕೆ? ಶಕ್ತಿಯ ವ್ಯತ್ಯಾಸದಿಂದಾಗಿ. ಖಂಡಿತ. ಒಬ್ಬ ಶ್ರೇಷ್ಠ ದೇವದೂತನನ್ನ ಕೊಲ್ಲೋದು ಅವರ ಶಕ್ತಿಗೆ ಮೀರಿದ್ದಾಗಿರುತ್ತಿತ್ತು. ಆದರೆ ಅವರು ದುರ್ಬಲ ಮನುಷ್ಯನ ರೂಪದಲ್ಲಿ ಬಂದಿದ್ರಿಂದ ಕೆಟ್ಟತನಕ್ಕೆ ತನ್ನ ಪೂರ್ಣ ಸಾಮರ್ಥ್ಯವನ್ನ ಪ್ರದರ್ಶಿಸಲು ಅವಕಾಶ ಸಿಕ್ಕಿತ್ತು. ಅಂದ್ರೆ ಕೆಟ್ಟತನಕ್ಕೆ ತಾನೇ ಕೈ ತೋರಿಸಲು ಪೂರ್ಣ ಅವಕಾಶ ಕೊಡಲಾಯಿತು. ಹೌದು. ಸೃಷ್ಟಿಕರ್ತನನ್ನೇ ಕೊಲ್ಲುವಷ್ಟರ ಮಟ್ಟಿಗೆ ಕೆಟ್ಟತನವು ಬೆಳೆಯುತ್ತೆ ಅನ್ನೋದನ್ನ ಇಡೀ ಸೃಷ್ಟಿಗೆ ತೋರ್ಸ್ಕೊಡಲು ಇದು ಅವಕಾಶ ಮಾಡಿಕೊಟ್ಟಿತು. ಕೆಟ್ಟತನದ ಅಂತಿಮ ಸ್ವರೂಪ ಬಯಲಾಗದಿದ್ರೆ ಅದರ ಮೇಲಿನ ಅಂತಿಮ ನ್ಯಾಯ ತೀರ್ಪು ಸಂಪೂರ್ಣವಾಗಿ ಸಮರ್ಥನೀಯವಾಗ್ತಿರ್ಲಿಲ್ಲ. ಹೇಗೆ ಹೇಳೋದು? ಕೆಟ್ಟತನಕ್ಕೆ ತಾನೇ ನೇಣು ಹಾಕ್ಕೊಳ್ಳಲು ಬೇಕಾದಷ್ಟು ಹಗ್ಗವನ್ನು ಕೊಡಲಾಯಿತು. ಇದನ್ನೆಲ್ಲ ಒಟ್ಟಿಗೆ ನೋಡಿದಾಗ ನಾವು ಶುರು ಮಾಡಿದ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗ್ತಿದೆ. ಆಡಮಾಗಿ ಬರುವುದೊಂದೇ ಸೃಷ್ಟಿಯನ್ನ ಅದರ ಅಂತಿಮ ಗುರಿಯತ್ತ ಕೊಂಡೊಯ್ಯುವ ಏಕೈಕ ಮಾರ್ಗವಾಗಿತ್ತು. ಹೌದು. ಹಾಗಾದ್ರೆ ನಮ್ಮ ಇಂದಿನ ತನಿಖೆಯ ಸಾರಾಂಶವನ್ನ ಹೀಗೇಳ್ಬೋದಾ? ಶಿಲುಬೆಯ ರಕ್ತವು ಪತನಗೊಂಡ ದೇವದೂತರಿಗೆ ಅನ್ವಯಿಸಬಹುದೇ ಅಥವಾ ಇಲ್ಲವೇ ಎಂಬುದು ಅಂತಿಮವಾಗಿ ಅಪ್ರಸ್ತುತವಾಗುತ್ತೆ. ಯಾಕಂದ್ರೆ ಸೃಷ್ಟಿಯ ವಿನ್ಯಾಸವೇ ಹಾಗಿತ್ತು. ಅದು ಪೂರ್ಣಗೊಳ್ಳೋದು ಆಡಮ್ನ ವಿಮೋಚನೆಯ ಮೂಲಕವೇ, ಬೇರೆ ಯಾವ ಮಾರ್ಗದಿಂದಲೂ ಅಲ್ಲ. ನಿಖರವಾಗಿ. ನಾವು ಒಂದು ವಾಟ್ ಇಫ್ ಪ್ರಶ್ನೆಯೊಂದಿಗೆ ಶುರು ಮಾಡಿದ್ವಿ, ಆದರೆ ಅದು ನಮ್ಮನ್ನ ಸೃಷ್ಟಿಯ ಮೂಲ ವಿನ್ಯಾಸಕ್ಕೆ ಕರ್ಕೊಂಡು ಬಂದಿದೆ. ಪ್ರಾಯಶ್ಚಿತ್ತವು ಸ್ವತಃ ಅಂತಿಮ ಗುರಿಯಲ್ಲ, ಅದು ಸೃಷ್ಟಿಯನ್ನ ಅದರ ಪರಿಪೂರ್ಣತೆಗೆ ಕೊಂಡೊಯ್ಯುವ ಒಂದು ಸಾಧನವಾಗಿತ್ತು. ಓಕೆ. ಆಡಮ್ನನ್ನು ವಿಮೋಚಿಸುವ ಈ ಪ್ರಕ್ರಿಯೆ ಮೂಲಕವೇ ನಿಷ್ಠಾವಂತ ದೇವದೂತರ ಸ್ವತಂತ್ರ ಇಚ್ಛೆಯೂ ಪರಿಪೂರ್ಣಗೊಳ್ಳುತ್ತೆ ಮತ್ತು ಕೆಟ್ಟತನದ ಮೇಲಿನ ತೀರ್ಪು ಸಮರ್ಥಿಸಲ್ಪಡುತ್ತೆ. ಎಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿದೆ. ಹಾಗಾದ್ರೆ ದೇವರ ಪ್ರೀತಿ ಮತ್ತು ನ್ಯಾಯ ಎರಡೂ ಆಡಮ್ನ ವಿಮೋಚನೆಯ ಮೂಲಕವೇ ಸಂಪೂರ್ಣವಾಗಿ ಪ್ರದರ್ಶನಗೊಳ್ಳುತ್ತೆ, ಬೇರೆ ದಾರಿ ಇರಲಿಲ್ಲ. ಹೌದು. ಕೊನೆಯದಾಗಿ ನಮ್ಮ ಕೇಳುಗರು ಚಿಂತಿಸಲು ಒಂದು ಆಲೋಚನೆಯನ್ನು ಮೂಲ ಆಧಾರಗಳು ಮುಂದಿಡುತ್ತವೆ. ಇದು ನಿಜಕ್ಕೂ ಆಳವಾದದ್ದು. ಹೇಳಿ. ಒಂದು ವೇಳೆ ಸಂಪೂರ್ಣವಾಗಿ ಭಿನ್ನವಾದ ಒಂದು ವಾಸ್ತವದಲ್ಲಿ ಪತನಗೊಂಡ ದೇವದೂತರು ಪಶ್ಚಾತ್ತಾಪಪಡುವ ಸ್ವಭಾವದವರಾಗಿದ್ದರೆ, ಖಂಡಿತವಾಗಿಯೂ ದೇವರು ಅವರಿಗಾಗಿಯೇ ಒಂದು ವಿಮೋಚನೆಯ ಯೋಜನೆಯನ್ನ ರೂಪಿಸ್ತಿದ್ರು. ಆದರೆ ಹಾಗಾಗಿದ್ದಿದ್ರೆ ಸೃಷ್ಟಿಯ ಇಡೀ ಪ್ರಕ್ರಿಯೆ, ದೇವದೂತರ ಮೂಲ ಸ್ವರೂಪ ಮತ್ತು ಕಾಲ ಅವಕಾಶದ ರಚನೆಯೇ ಸಂಪೂರ್ಣವಾಗಿ ಭಿನ್ನವಾಗಿರುತ್ತಿತ್ತು. ಬಹುಶಃ ಅಂತಹ ಒಂದು ಸನ್ನಿವೇಶದಲ್ಲಿ ಈ ರೀತಿಯ ದೌರ್ಬಲ್ಯ ಮತ್ತು ಬೆಳವಣಿಗೆಯ ಸಾಮರ್ಥ್ಯವಿರುವ ಮನುಷ್ಯನಾದ ಆಡಮ್ನನ್ನು ದೇವರು ಸೃಷ್ಟಿಸುತ್ತಲೇ ಇರಲಿಲ್ವೇ?